ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅದಕ್ಕೆ ಫೋಟೋ ತೆಗೆದು ನಿಮಗೆ ತೋರಿಸ್ತಿದ್ದೀನಿ. ಅವನು ರಾಧಿಕಾ ಪ್ರೀತಿಸಿರೋ ಹುಡುಗ ಅಲ್ಲ, ನಾನ್ ಪ್ರೀತಿಸಿರೋ ಹುಡುಗ. ಅವನಿಂದ ದೂರ ಹೋಗೋದಕ್ ನಾನ್ ನೋಡ್ತಿದ್ರೆ ಇವರು ಓವರ್ ಆಕ್ಟಿಂಗ್ ಇಂದ ನನ್ನ ಕುತ್ತಿಗೆಗೆ ತರ್ತಿದ್ದಾರೆ. ಇದೇನ್ ಕರ್ಮನಪ್ಪ ದೇವ್ರೆ. ಬಾ ಅಮ್ಮ ರಾಧಿಕಾ, ಬಾ. ನೀನ್ ಹೀಗ್ ಮಾಡ್ತೀಯ ಅಂತ ನಾವ್ಯಾರು ಅಂದ್ಕೊಂಡಿರ್ಲಿಲ್ಲ. ನೀನ್ ತುಂಬಾ ಒಳ್ಳೆಯವಳು ಅಂತ ನಾವೆಲ್ಲ ನಂಬಿದ್ವಿ. ಅದ್ರಲ್ಲೂ ನನ್ ತಂಗಿ ಮತ್ತೆ ಕೈಲಾಶ್ ನಿನ್ನ ಎಷ್ಟು ನಂಬ್ಕೊಂಡಿದ್ರಮ್ಮ. ಈ ಮನೆ ಮರ್ಯಾದೆನ ನೀನೇ ಕಾಪಾಡೋದು ಅಂತಿದ್ರು. ನಿನ್ನ ಅಷ್ಟೊಂದು ನಂಬ್ಕೊಂಡಿದ್ರು, ನೀನೇ ಹೀಗ್ ಮೋಸ ಮಾಡ್ಬಿಟ್ಟಲ್ಲಮ್ಮ. ಅಷ್ಟಕ್ಕೂ ನಾನ್ ಏನ್ ಮಾಡ್ತೆ ಚಿಕ್ಕಪ್ಪ? ಇರಮ್ಮ, ಈ ಫೋಟೋ ನೋಡು. ಇವಾಗ ಹೇಳಮ್ಮ, ಯಾರು ಈ ಹುಡ್ಗ? ನಿನಗೂ ಅವನಿಗೂ ಏನ್ ಸಂಬಂಧ? ಆ ಹುಡ್ಗ ಯಾರು? ನನ್ಗೂ ಅವನ್ಗೂ ಇರೋ ಸಂಬಂಧ ಏನು ಅಂತ ನಿಮಗ್ ಗೊತ್ತಾಗ್ಬೇಕು, ಅಷ್ಟೇ ಅಲ್ವಾ? ಅಷ್ಟೇನಮ್ಮ, ಅಷ್ಟೇ. ಇದ್ರ ಬಗ್ಗೆ ನಾನು ಮಲ್ಲೇಶ್ವರಿ ಹತ್ರ ಮಾತಾಡಿದ್ಮೇಲೆ ನಿಮ್ಗೆ ಉತ್ತರ ಕೊಡಕ್ಕಾಗೋದು. ಅವನ್ಗೂ ನಿನ್ಗೂ ಏನ್ ಸಂಬಂಧ ಅಂತ ಕೇಳ್ತಾ ಇದ್ರೆ ನನ್ ಮಗಳ ಹತ್ರ ಮಾತಾಡ್ತೀನಿ ಅಂತಿದ್ಯಲ್ಲಮ್ಮ. ನಿಮ್ಗೆ ಸರಿಯಾದ ಉತ್ತರ ಸಿಗ್ಬೇಕು ಅಂದ್ರೆ ನಾನು ಮಲ್ಲೇಶ್ವರಿ ಹತ್ರನೇ ಮಾತಾಡ್ಬೇಕು. ಕೈಲಾಶ್ ಅವ್ರೆ, ದೊಡ್ಡತ್ತೆ, ನೀವು ಫೋಟೋಸ್ನ ನೋಡಿದ ಕೂಡ್ಲೆ ನಿಮ್ ಮನ್ಸಲ್ಲಿ ಏನೇನೋ ಊಹಿಸ್ಕೊಂಡಿರ್ತೀರಾ. ನಿಮ್ ಪ್ರಶ್ನೆಗಳಿಗೆ ನಾನು ಮಲ್ಲೇಶ್ವರಿ ಹತ್ರನೇ ನೇರವಾಗಿ ಉತ್ತರ ಹೇಳಿಸ್ತೀನಿ. ಮಲ್ಲೇಶ್ವರಿ, ನನ್ ಜೊತೆ ಬಾ. ನಿಮ್ ಜೊತೆ ಹೀಗ್ ಹೊರಗಡೆ ಹೋಗ್ತಿದ್ರೆ ಅಷ್ಟ್ ಮಾತ್ರ ಉತ್ಸಾಹ ಯಾಕಿರಲ್ಲ? ಪತಿರಾಯ್ರೆ, ನೀವ್ ಕೂಡ ಹಾಗೆ ಇದ್ರೆ ಚೆನ್ನಾಗಿರುತ್ತೆ. ಮುಖ ಅಂತ ಇಟ್ಕೊಳ್ಳೋದ್ರ ಬದಲು ಸ್ವಲ್ಪ ನಗ್ಬೋದಲ್ಲ? ಪ್ರಿಯಾ, ಪ್ರಿಯಾ ಏನ್ ಮಾಡ್ತಿದ್ಯಾ? ಪ್ರಿಯಾ ಬಿದೋಗ್ತೀವಿ. ಪ್ರಿಯಾ, 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 ಏಯ್ ಪ್ರಿಯಾ ಏನ್ ಮಾಡ್ತಿದ್ಯಾ? ಪ್ರಿಯಾ ಪ್ಲೀಸ್, ಏನ್ ಮಾಡ್ತಿದ್ಯಾ? ನೀನು ಅಜ್ಜಿ ಸೇರ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತೀರಲ್ವಾ? ನನ್ಗೂ ಟೈಮ್ ಬರುತ್ತೆ, ಆಗ ನೋಡ್ಕೋತೀನಿ. ಸರಿ ಪತಿರಾಯ್ರೆ, ನೀವ್ ಹೇಗ್ ಹೇಳಿದ್ರೆ ಹಾಗೆ. ನಿಮ್ ಮಾತಿಗೆ ನಾನು ಯಾವಾಗಾದ್ರೂ ಇಲ್ಲ ಅಂದಿದ್ದೀನ ಹೇಳಿ? ಆದ್ರೆ ನೀವೇನ್ ಮಾಡಿದ್ರು ನನ್ ಕಡೆಯಿಂದ ಕೌಂಟರ್ ಬರೋದಂತೂ ಗ್ಯಾರಂಟಿ ಅನ್ನೋದು ಮರಿಬೇಡಿ. ನೀವು ಒಳ್ಳೆಯವರಾಗಿರ್ಬೇಕಾಗಿರೋ ಅಗತ್ಯ ಇಲ್ಲ, ಕೆಟ್ಟದ್ ಮಾಡ್ತಾ ಇದ್ರೆ ಸಾಕು. ಅವರು ನಿಮ್ಮ ಮುದ್ದಿನ ಮಗಳು ಮಲ್ಲೇಶ್ವರಿ ಪ್ರೀತಿಸಿರೋ ವ್ಯಕ್ತಿ. ಅವ್ರ ಹೆಸರು ವಿಷ್ಣು. ಮಲ್ಲೇಶ್ವರಿನ ಪ್ರೀತಿಸ್ತಾ ಇದ್ದಾರೆ.
ಇಬ್ರು ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಯಾಕೋ ಮಲ್ಲೇಶ್ವರಿ ತನ್ನ ಪ್ಲಾನ್ ಬದಲಾಯಿಸ್ಕೊಂಡ್ಲು. ವಿಷ್ಣುವಿಂದ ದೂರ ಆಗ್ಬೇಕು ಅನ್ಕೊಂಡ್ಲು. ಅದೇ ನೋವಲ್ಲಿ ವಿಷ್ಣು ಆತ್ಮಹತ್ಯೆ ಮಾಡ್ಕೊಳ್ಳುವಾಗ ನಾನು ಅವ್ರನ್ನ ಕಾಪಾಡ್ದೆ. ಅಪ್ಪ ಅಮ್ಮ, ನಾನು ವಿಷ್ಣುನ ಪ್ರೀತಿಸ್ತಿದ್ದೀನಿ. ಅವನು ನನ್ನ ಪ್ರೀತಿಸ್ತಿದ್ದಾನೆ. ನಾನು ಇವಳ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೀನಿ. ನಮ್ ಪ್ರೀತಿ ಬಗ್ಗೆ ನಾನೇ ಇವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿ ಒಪ್ಸೋದಕ್ಕೆ ಅಂತ ಇಲ್ಲಿಗೆ ಬಂದೆ. ನಮ್ ಪ್ರೀತಿಗೆ ಸಹಾಯ ಮಾಡಿರೋ ರಾಧಿಕಾ ಸಿಸ್ಟರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗೋದೇ ಇಲ್ಲ. ಸಿಸ್ಟರ್, ನಿಮ್ ಋಣನ ನಾನು ಯಾವತ್ತೂ ಮರೆಯಲ್ಲ. ಏನೋ ಚಲಪತಿ, ನಿನಗೆ ಕೆಲಸ ಕಾರ್ಯ ಇಲ್ಲ ಅಂತಾನೂ ಗೊತ್ತು, ಜವಾಬ್ದಾರಿ ಇಲ್ಲ ಅಂತಾನೂ ಗೊತ್ತು. ಹೇಗಿದ್ರು ಮದುವೆಗೆ ಬಂದಿರೋ ಮಗಳನ್ನ ಮನೇಲೆ ಕೂರಿಸ್ಕೊಂಡು ನೀವು ಕೂತ್ಕೊಂಡು ಚೆನ್ನಾಗಿ ತಿಂತಾ ಇದ್ದೀರಾ. ಸರಿ ತಪ್ಪನ್ನ ತಿಳ್ಕೊಳ್ದೆ ರಾಧಿಕಾ ಬಗ್ಗೆ ಹಾಗೆಲ್ಲ ಮಾತಾಡ್ತೀಯಲ್ಲ, ನೀನು ಒಬ್ಬ ಮನುಷ್ಯನ? ನಾಳೆನೆ ಮಲ್ಲೇಶ್ವರಿ ಮದ್ವೆ. ಅಮ್ಮ ರಾಧಿಕಾ, ಮದ್ವೆ ಕೆಲ್ಸ ಎಲ್ಲ ನೀನೆ ಮುಂದೆ ನಿಂತು ನೋಡ್ಕೋ. ಆಗ್ಲಿ ದೊಡ್ಡತ್ತೆ. ನಾನು ಇವಾಗ್ಲೇ ಮದ್ವೆ ಆಗಲ್ಲ, ಸ್ವಲ್ಪ ದಿನ ಆದ್ಮೇಲೆ ಆಗ್ತೀನಿ. ಅದು ಈಗಿಂದೀಗ್ಲೇ ಮದ್ವೆ ಅಂದ್ರೆ ಹೇಗೆ? ನೀವು ಕಿತ್ತು ದಬ್ಬಾಕಿದ್ ಸಾಕು. ನಿಮ್ಮ ಯೋಗ್ಯತೆಗೆ ಇದಕ್ಕಿಂತ ದೊಡ್ಡ ಸಂಬಂಧ ಸಿಗೋದಿಲ್ಲ. ಇಷ್ಟೆಲ್ಲ ಆದ್ಮೇಲೂ ಮದ್ವೆ ನಿಲ್ಸೋದು ಸರಿಯಲ್ಲ. ನಾಳೆನೆ ಮದ್ವೆ. ಇದ್ರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಏನಂದ್ರಿ ಪತಿರಾಯ್ರೆ? ಇನ್ನೊಂದ್ಸರಿ ಹೇಳಿ, ಮತ್ತೆ ಹೇಳಿ. ದೀಪಿಕಾ ನಂಗೆ ತಂಗಿ ತರ. ಈ ಮಾತನ್ ಮೊದ್ಲೇ ಹೇಳೋದಲ್ವಾ ಪತಿರಾಯ್ರೆ? ಏಯ್, ನಿನ್ಗೆ ನನ್ನ ಮೇಲೆ ಅನುಮಾನ ಬಂದ್ರೆ ಮೊದಲು ನನ್ನ ಕೇಳ್ಬೇಕು. ಅದ್ ಬಿಟ್ಟು ಹಿಂದೆ ಮುಂದೆ ಯೋಚನೆ ಮಾಡ್ದೆ ಹೀಗ್ ಬಂದ್ ಗಲಾಟೆ ಮಾಡ್ತಾರಾ? ಅವ್ರಿಗೆಷ್ಟು ನೋವಾಗಿರುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ನಾನ್ ರೋಡಲ್ಲಿ ಹೋಗ್ತಿರುವಾಗ ನೀವ್ ಈ ಕಡೆ ಬರೋದನ್ನ ನೋಡಿ ಈ ತರ ಹುಚ್ಚ ಕೆಲ್ಸ ಮಾಡ್ತೀರಂತಾನೆ ಇಲ್ಲಿಗೆ ಬಂದೆ. ಬುದ್ಧಿ ಇಲ್ದೆ ಹೀಗೆಲ್ಲ ಹುಚ್ಚ ಕೆಲ್ಸ ಮಾಡ್ತೀರಾ? ನೀವೇನಜ್ಜಮ್ಮ, ಏನೋ ಚಿಕ್ಕ ಮಕ್ಳು ಭಯ ಪಟ್ಟು ಹೀಗೆಲ್ಲ ಮಾಡಿರ್ತಾರೆ. ನಮಗಿದೆಲ್ಲ ತಪ್ಪು ಅಂತ ಹೇಳೋದ್ ಬಿಟ್ಟು ನೀವೇ ನನ್ನ ಕರ್ಕೊಂಡು ಗಲಾಟೆ ಮಾಡಕ್ ಬಂದ್ರೆ ಹೇಗೆ? ನನ್ ಬುಡಕ್ಕೆ ಬತ್ತಿ ಇಟ್ಬಿಟ್ಯಾ? ಅಷ್ಟಕ್ಕೂ ನೀವೇನತ್ತೆ? ನಾನೇನೋ ನಮ್ ಪತಿರಾಯರಿಗೋಸ್ಕರ ಅಳ್ತಾ ಇದ್ದೆ, ನಮ್ಮನ್ ರೊಚ್ಚಿ ಕೆಪ್ಸ್ ಕರ್ಕೊಂಡ್ ಬಂದ್ರಿ. ನಂಗೇನು ಗೊತ್ತಿಲ್ಲ, ನನ್ ಚಿಕ್ಕೋಳು. ಹೌದೌದು, ನಿಂಗೇನ್ ಗೊತ್ತಾಗಲ್ಲ ಬಿಡು. ಏಯ್, ನಿನ್ ಗಂಡ ಬಂದ ತಕ್ಷಣ ಮಾತೆ ಬದಲಾಯಿಸ್ಬಿಟ್ಟಿಯಲ್ಲೇ. ಪ್ರಿಯಾ, ಓವರ್ ಆಕ್ಟಿಂಗ್ ನಿಲ್ಸು. ದೀಪಿಕಾಗ್ ಸಾರಿ ಹೇಳು. ಸಾರಿ. ಮಾಡಿದ್ ಸಾಕು, ನಡೀರಿ.
ದೀಪಿಕಾ ಆಕ್ಚುಲಿ ಅಮರ್ ಇನ್ಯಾವತ್ತೂ ನಮ್ಮ ಮನೆಗ್ ಬರ್ಬೇಡ. ಹಬ್ಬ ಅವ್ರು ಬೈತಿರೋದ್ನ ನಾನ್ ಜೀವನದಲ್ಲೇ ಮರೆಯಲ್ಲ. ಅವ್ರ ಪರವಾಗಿ ನಾನ್ ಸಾರಿ ಕೇಳ್ತೀನಿ. ಅಮರ್ ಹೇಗಿದ್ಯಮ್ಮ? ಯಾವ ಹೆಣ್ಣಿಗೂ ಬರ್ದೇ ಇರೋ ಕಷ್ಟ ಬಂದ್ರೂ ಕೂಡ ನೀನದನ್ನ ಧೈರ್ಯವಾಗಿ ಎದುರಿಸ್ತಿದ್ಯಾ? ಕೈಲಾಶ್ನ 2 ದಿನ ಚೆಕಪ್ಗೋಸ್ಕರ ಹಾಸ್ಪಿಟಲ್ ಕರ್ಕೊಂಬಮ್ಮ. ಕರ್ಕೊಂಡ್ ಬರ್ತೀನಿ ಡಾಕ್ಟರ್. ಇರೋ ಸಮಸ್ಯೆನ ಮುಚ್ಚಿಟ್ಟು ಬೇರೆ ಏನಾದ್ರೂ ಕಾರಣ ಹೇಳಿ ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ. ನಾನ್ ನೋಡ್ಕೋತೀನಿ. ಸರಿನಮ್ಮ. ಟೈಮಿಗೆ ಸರಿಯಾಗಿ ಟ್ಯಾಬ್ಲೆಟ್ ಕೊಡ್ತಿದ್ಯಾ? ಕೈಲಾಶ್ಗೆ ಅನುಮಾನ ಬಂದಿಲ್ಲ ತಾನೆ? ಅನುಮಾನ ಬರ್ದೇ ಇರೋ ತರ ದಿನ ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡ್ತಿದ್ದೀನಿ ಡಾಕ್ಟರ್. ನಿನ್ ಮಾಂಗಲ್ಯ ಕಾಪಾಡಕ್ಕೆ, ನಿನ್ ಸಂಸಾರ ಸರಿ ಮಾಡ್ಕೊಳಕ್ಕೆ ನೀನ್ ಎಷ್ಟು ನೋವು ತಿಂತಿದ್ಯಾ ಅಂತ ನಂಗೆ ಅರ್ಥ ಆಗುತ್ತೆ. ಇದ್ರಿಂದ ನೀನ್ ಎಷ್ಟು ಸಮಸ್ಯೆ ಎದುರಿಸ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿದೆ. ಹೌದು ಡಾಕ್ಟರ್, ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ದೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಇವತ್ತು ತುಂಬಾ ಇಮೋಷನಲ್ ಆಗಿ ಅವ್ರಿಗೆ ನೋವು ಕಾಣಿಸ್ಕೊಳ್ತು. ನೋಡೋಣ ಡಾಕ್ಟರ್, ಎಲ್ಲ ದೇವ್ರೇ ನೋಡ್ಕೋಬೇಕು. ಇನ್ ಸ್ವಲ್ಪ ದಿನ ಮೆಡಿಸಿನ್ ಕೊಟ್ರೆ ಎಲ್ಲ ಸರಿ ಹೋಗುತ್ತಮ್ಮ. ಏನೇ ಆದ್ರೂ ಕೈಲಾಶಗ್ ಮಾತ್ರ ಈ ವಿಷಯ ಗೊತ್ತಾಗ್ಬಾರ್ದು. ಇಲ್ಲ ಡಾಕ್ಟರ್, ಅವ್ರಿಗೆ ಗೊತ್ತಾಗಲ್ಲ. ಸರಿನಮ್ಮ. ಥ್ಯಾಂಕ್ ಯು ಡಾಕ್ಟರ್. ಏನ್ ಗೊತ್ತಾಗ್ಬಾರ್ದು? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಗೊತ್ತಾಗಲ್ಲ. ಅದ್ ಹಾಗಲ್ಲ ರೀ, ಗೊತ್ತಾಗಿಲ್ಲ ಅಂತ ಹೇಳ್ದೆ ಅಷ್ಟೇ. ಡಾಕ್ಟರೇ ಫೋನ್ ಮಾಡಿದ್ರು. ಮೊನ್ನೆ ಆಗಿದ್ದಕ್ಕೆ ನಿಮ್ ಹೆಲ್ತ್ ಕಂಡೀಷನ್ ಬಗ್ಗೆ ವಿಚಾರಿಸ್ತಾ ಇದ್ರು. ಚೆನ್ನಾಗಿ ಮ್ಯಾನೇಜ್ ಮಾಡೋದನ್ನ ಕಲ್ತಿದ್ಯಾ? ಹಾಗೆಲ್ಲ ಏನೂ ಇಲ್ಲ ರೀ. ಆ ಪ್ರಾಬ್ಲಮ್ ಆದ್ರೂ ಆಗದೆ ಇದ್ರು ಏನ್ ವ್ಯತ್ಯಾಸ ಇಲ್ಲ ಬಿಡು. ಹಾಗಂದ್ರೆ ಪ್ರಾಬ್ಲಮ್ ಆದಾಗ ಹತ್ರ ಇದ್ದು ಸೇವೆ ಮಾಡಿದೆ, ಸರಿ ಹೋದ್ಮೇಲೆ ನೀನು ದೂರ ಇದ್ದು ನನ್ನೂ ದೂರ ಮಾಡ್ತಿದ್ಯಾ. ಅದ್ ಹಾಗಲ್ಲ ರೀ, ನಾನು ಬೇಡ ರಾಧಿಕಾ, ನೀನ್ ಕೊಡೋ ಕಾರಣ ಕೇಳೋ ಇಂಟ್ರೆಸ್ಟ್ ಇಲ್ಲ ನನಗೆ. ಅಮರ್, ಪ್ರಜ್ಞೆ ತಪ್ಪಿದಾಳೆ. ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಒಳ್ಳೇದೇನೋ. ನಂಗೆ ತುಂಬಾ ಭಯ ಆಗ್ತಿದೆ. ವಿಷ ಏರಿದ್ಯೋ ಏನೋ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ನಾನು ಮೆಡಿಸಿನ್ಸ್ ತರಿಸ್ತೀನಿ. ಅಮರ್, ಅದ್ಯಾವ ಮೆಡಿಸಿನ್ಸ್ ಹೇಳು, ನಾನು ತರ್ತೀನಿ. ಬೇಡಪ್ಪ, ನಾನು ತರಿಸ್ತೀನಿ. ಅಮ್ಮ, ಪ್ರಿಯಾ. ಚೇಳು ಕಚ್ಚಿದೆ, ಅದಕ್ಕೆ ಬೇಕಾಗಿರೋದೆಲ್ಲ ಕಳಿಸಿ. ಓಕೆ, ಬೇಗ ಕಳಿಸಿ. ಓಕೆ. ಚಿಕ್ಕಮ್ಮ, ಅಜ್ಜಿ, ಏನ್ ಮಾಡ್ತಿದ್ದೀರಾ? ದಾರಿ ಬಿಡಿ, ಅವಳಿಗೆ ಸ್ವಲ್ಪ ಗಾಳಿ ಆಡ್ಲಿ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ ಅಜ್ಜಿ. ನಾನು ಹೋಗಿ ತರ್ತೀನಿ. ಅಮರ್, ತಗೋ. ಹಾ,
ಹೋಗುತ್ತೇನೋ. ಏನಾಗಲ್ಲ ಅಜ್ಜಿ. ಅಮ್ಮ ಪ್ರಿಯಾ, ಇವಾಗ ಹೇಗಿದ್ಯಮ್ಮ? ಹುಷಾರಮ್ಮ. ಯಾಕೆ ಹಾಗೆ ನೋಡ್ತಿದ್ದೀರಾ ಪತಿರಾರೆ? ನಂಗೇನಾದ್ರೂ ಆಗ್ಬಿಡುತ್ತೆ ಅಂತ ಭಯನಾ? ನೀವಿರುವಾಗ ನಂಗೇನೂ ಆಗಲ್ಲ. ನೀನ್ ಮಲ್ಕೋ. ಚಿಕ್ಕಮ್ಮ, ಚಿಕ್ಕಪ್ಪ, ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಲೇಟ್ ಆಗಿ ಹೋದ್ರೆ ಮುಹೂರ್ತ ಮೀರ್ ಹೋಗತ್ತೆ. ನನ್ ಮಗಳ ಮದ್ವೆನ ಮುಂದೆ ನಿಂತು ಮಾಡ್ಸೋದಿಕ್ಕೆ ನೀನ್ ಯಾರು ಹೇಳು? ನಿನ್ಗೇನ್ ಸಂಬಂಧ? ಮಲ್ಲೇಶ್ವರಿ ಆಸೆ ಕನ್ಸು ನಿನಗ್ ಗೊತ್ತಿಲ್ವಾ? ಅದೇ ನಡೆಯೋದು. ನೀನ್ ಅಂದ್ಕೊಂಡಂಗೆಲ್ಲ ಈ ಮದ್ವೆ ನಡೆಯಲ್ಲ. ನಾನೇನೋ ಅದ್ಕೆ ಕೈಲಾಶಿದಾರಂತ ಮದ್ವೆ ವಿಷಯ ಬಂದಾಗ ಸುಮ್ನೆ ಇದ್ದೆ. ಇವತ್ ಹೇಳ್ತೀನಿ ಕೇಳು, ಮಲ್ಲೇಶ್ವರಿಗ್ ಸಹ ಈ ಮದ್ವೆ ಆಗೋದಿಷ್ಟ ಇಲ್ಲ. ಹೇಗಾದ್ರೂ ಮಾಡಿ ಮದ್ವೆ ನಿಲ್ಲಿಸ್ತೀವಿ. ಅತಿ ಆಸೆ ಪಟ್ಟು ಸ್ವಂತ ಮಗಳ ಜೀವನಾನೇ ಹಾಳು ಮಾಡ್ತಿರೋ ಅಪ್ಪ ಅಮ್ಮನ್ನ ನಾನ್ ಇವತ್ತೇ ನೋಡ್ತಿರೋದು. ಒಂದ್ ಹುಡ್ಗಿಗೆ ಪ್ರೀತಿ ಮಾಡೋ ಗಂಡ ಸಿಗೋದೆ ಒಂದ್ ವರ. ಮಲ್ಲೇಶ್ವರಿಗೆ ಅಂತ ಅದೃಷ್ಟ ಕೂಡ್ ಬಂದಿದೆ. ನಿಮ್ ಕುತಂತ್ರ ಬುದ್ಧಿಯಿಂದ ಅದನ್ನ ಹಾಳ್ ಮಾಡ್ಬೇಡಿ. ನೀನ್ ಪುರಾಣ ಎಲ್ಲ ಬೇಕಾಗಿಲ್ಲ. ನನ್ ಮಗಳು ಮದ್ವೆನ ಅವ್ನ್ ಯಾವನ್ ಜೊತೆನೋ ಮಾಡ್ತಿದ್ರೆ ನೋಡ್ಕೊಂಡಿರಲ್ಲ. ನಿಮಗ್ ಕೋಪ ಇರೋದು ನನ್ ಮೇಲೆ. ಅದನ್ನ ಅಲ್ಲಿಗೆ ಇಟ್ಕೊಳ್ಳಿ. ಮದ್ವೆ ವಿಷಯದಲ್ಲಿ ನಿಮ್ ಕೆಟ್ಟ ಬುದ್ಧಿ ಏನಾದ್ರೂ ತೋರ್ಸಕ್ ಪ್ರಯತ್ನ ಪಟ್ರೆ ಅತ್ತೆ ಅವ್ರಿಗೆ, ಕೈಲಾಶ್ ಅವ್ರಿಗೆ ನಿಮ್ ವಿಷಯನೆಲ್ಲ ಹೇಳ್ಬೇಕಾಗತ್ತೆ. ಜಾಗ್ರತೆ ಆಗಿರಿ. ನೀವ್ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರೆ ಮಲ್ಲೇಶ್ವರಿ ಸಂತೋಷವಾಗಿರ್ತಾಳೆ. ನೀವಿಬ್ರು ಬರ್ದೇ ಇದ್ರು ಈ ಮದ್ವೆ ಮಾತ್ರ ನಿಲ್ಲಲ್ಲ. ನಮ್ ಮಗಳು ಮದ್ವೆ ಬಗ್ಗೆ ನಮ್ಗೆ ವಾರ್ನ್ ಮಾಡ್ತಿದ್ದಾಳ. ಮದ್ವೆ ನಿಲ್ಸಿ ನಾವ್ ಕೊಡೋ ಜಲಕ್ಕೆ ತಲೆ ತಿರುಗ್ ಬೀಳ್ಬೇಕು. ನಮಸ್ಕಾರ. ನಮಸ್ಕಾರ. ನಮ್ಮಮ್ಮ, ನಮ್ಮಪ್ಪ. ಅಪ್ಪ, ರಾಧಿಕಾ ಅವರೇ ನಂಗೂ ಮಲ್ಲೇಶ್ವರಿಗೂ ಮದುವೆ ಮಾಡಿಸ್ತಿರೋದು. ನನ್ ಮಗ ಮಲ್ಲೇಶ್ವರಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ನೀನ್ ದೊಡ್ಡ ಮನ್ಸ್ ಮಾಡಿ ಇವ್ರ ಮದ್ವೆ ಮಾಡಿಸ್ತಿದ್ಯಲ್ಲ, ತುಂಬಾ ಸಂತೋಷ ಆಯ್ತಮ್ಮ. ತುಂಬಾ ಥ್ಯಾಂಕ್ಸ್ ಅಮ್ಮ. ಅಯ್ಯೋ, ಇವ್ರ ಪ್ರೀತಿನಲ್ಲಿ ಸತ್ಯ ಇತ್ತು, ಅದಕ್ಕೆ ಮದ್ವೆ ಆಗ್ತಿದ್ದಾರೆ ಅಷ್ಟೇ.
ಅಕ್ಕ ಇವರು ಮಲ್ಲೇಶ್ವರಿ ತಾಯಿ ತಂದೆ. ನಮಸ್ತೆ ಅಂಕಲ್. ಅಕ್ಕ ಓ ಪ್ರಿಯಾ ಬಂದ್ರಾ? ಪ್ರಿಯಾ, ಮಲ್ಲೇಶ್ವರಿನ ಮದ್ವೆ ಆಗ್ತಿರೋ ಗಂಡು ಅವರಮ್ಮ ಅಪ್ಪ. ನಮಸ್ತೆ. ನಮಸ್ಕಾರ. ಮಲ್ಲೇಶ್ವರಿ, ಅವ್ರನ್ನ ನಿನ್ ಮದ್ವೆ ಆಗ್ತಿರೋದು? ಇಷ್ಟ ನಾಚಿಕೆನಾ? ಬಾ ಬಾ. ಕಂಗ್ರ್ಯಾಚುಲೇಷನ್ಸ್, ನಿಮ್ಮಿಬ್ರ ಜೋಡಿ ಸೂಪರ್ ಆಗಿದೆ. ಥ್ಯಾಂಕ್ ಯು. ಮಲ್ಲೇಶ್ವರಿ, ರೆಡಿ ಆದ್ಯಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಪುರೋಹಿತರು ಬರಕ್ ಹೇಳಿದ್ರು. ಇನ್ಮೇಲಿಂದ ನಿನ್ ಜೀವನನೇ ಬದಲಾಗುತ್ತೆ. ಇನ್ಮೇಲೆ ನೀನಿಲ್ದೆ ನಮ್ಮ ಅಕ್ಕ ಕೂಡ ಏನು ಟೆನ್ಷನ್ಸ್ ಇಲ್ದೆ ಆರಾಮಾಗಿರ್ತಾಳೆ. ಏನ್ ಮಾತಾಡ್ತಿದ್ಯಾ ಪ್ರಿಯಾ? ಬಾಯ್ ಬಿಗಿ ಹಿಡಿದು ಮಾತಾಡು. ನೀವಿಷ್ಟ ದಿವಸ ಹದ್ಮೇರಿ ಮಾತಾಡ್ತಿರೋದಕ್ಕೇನೆ ನಾನ್ ಹೇಗ್ ಮಾತಾಡ್ಬೇಕಾದ್ ಬಂದಿದ್ದು. ನೀವ್ ಸರಿಯಾಗಿದ್ದಿದ್ರೆ ನಾನ್ ಯಾಕೆ ಹಾಗೆ ಹೇಳ್ತಿದ್ದೆ? ಅಷ್ಟಕ್ಕೂ ಮಾಡೋದಿಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನನ. ಸರಿ ಬಿಡಿ, ಟೈಮ್ ಆಗ್ತಿದೆ, ಮಲ್ಲೇಶ್ವರಿನ್ ಕರ್ಕೊಂಡ್ ಬಂದ್ಬಿಡಿ. ನೋಡ್ದ ಮಲ್ಲೇಶ್ವರಿ, ಈಗ ಸಮಾಧಾನ ಆಯ್ತಾ? ಹೂ ಅಪ್ಪ, ತುಂಬಾ ಥ್ಯಾಂಕ್ಸ್. ಇದೊಂದೇ ನೋಡು ಒಳ್ಳೆ ಕೆಲಸ ಮಾಡಿದ್ ನೀನು.
ಮದ್ವೆ ನಿಲ್ಸಿ. ಸರ್, ಇವನೇ ಸರ್ ನನ್ನ ಪ್ರೀತಿಸಿದ್ದು. ಇವನ್ನ ಅರೆಸ್ಟ್ ಮಾಡಿ ಸರ್. ಏನೋ ನೀನ್ ಈ ಹುಡುಗಿನ ಪ್ರೀತಿಸಿದ್ಯಾ? ಈ ಹುಡುಗಿ ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ಇವಳನ್ನ ಪ್ರೀತಿ ಮಾಡಿರೋದಕ್ಕೆ ಸಾಕ್ಷಿ ಇದೆಯಾ ಕೇಳಿ ಸರ್. ಸಾಕ್ಷಿ ಇದೆ ಸರ್. ನಾವಿಬ್ರು ಕ್ಲೋಸ್ ಆಗಿದ್ದಾಗ ಇಲ್ ನೋಡು, ನೀನೇ ಕಣ್ಬಿಟ್ ನೋಡು. ಏಯ್, ನೀನೊಬ್ಬ ಚೀಟರ್. ಕಾನ್ಸ್ಟೇಬಲ್ಸ್, ಅರೆಸ್ಟ್ ಮಾಡಿ ಇವನ್ನ. ಸರ್, 1 ನಿಮಿಷ ಸರ್. ಇಲ್ಲೇನೋ ಮೋಸ ಆಗಿದೆ, ಸ್ವಲ್ಪ ಇರಿ ಸರ್. ಸಾಕ್ಷಿ ನಮ್ ಕಣ್ಮುಂದೆನೆ ಇದ್ರು ಮೋಸ ಅಂತೀಯಲ್ಲಮ್ಮ. ಇವನು ಹೆಣ್ಮಕ್ಳು ಬಾಳಲ್ಲಿ ಆಟ ಆಡೋನು ಅಂತ ಗೊತ್ತಾಗ್ತಾ ಇದೆ. ಕಾನ್ಸ್ಟೇಬಲ್ಸ್, ಗೀತಾ, ನಾನು ಇಷ್ಟು ಹೊತ್ತು ಫೋನಲ್ಲಿ ಮಾತಾಡ್ತಿದ್ದು ಇವಳ ಬಗ್ಗೆನೇ ಎನ್ಕ್ವೈರಿ ಮಾಡಕ್ಕೆ. ಎನಿವೇಸ್, ಈ ಕೇಸ್ ಎನ್ಕ್ವೈರಿಗೆ ಬಂದಾಗನೇ ನೀನ್ ಸಿಕ್ತೆ. ತುಂಬಾ ಸಂತೋಷ ಆಯ್ತು. ನೀವೀಗ ನೆಮ್ಮದಿಯಾಗಿ ಮದ್ವೆ ಮುಂದುವರಿಸಿ. ಸರಿಯಾದ ಸಮಯಕ್ಕೆ ಬಂದು ಹೆಲ್ಪ್ ಮಾಡ್ದೆ ಗೀತಾ. ಥ್ಯಾಂಕ್ ಯು ಸೋ ಮಚ್. ಹೋಗ್ಬರ್ತೀನಿ. ವಧುವರ ಬಟ್ಟೆ ಬದಲಾಯಿಸ್ಕೊಂಡು ಬಂದ್ರೆ ಮಾಂಗಲ್ಯ ಧಾರಣೆ ಮಾಡಬಹುದು. ನಡಿಯಮ್ಮ, ಸೀರೆ ಉಟ್ಕೊಂಡ್ ಬರುವಂತೆ. ನೀವ್ಯಾಕೆ? ನೀವಿಲ್ಲೇ ಇರಿ, ನಾನ್ ಹೋಗ್ ಬರ್ತೀನಿ. ನಿನಗ್ಯಾಕಮ್ಮ ತೊಂದ್ರೆ? ನಾನಿದ್ದೀನಲ್ಲ. ಪರವಾಗಿಲ್ಲ ಚಿಕ್ಕಮ್ಮ, ನಡಿ ಮಲ್ಲೇಶ್ವರಿ. ನೋಡು, ನಿಂಗೆ ಕೈಲಾಶ್ ಅವ್ರ ಕಂಡ್ರೆ ತುಂಬಾ ಇಷ್ಟ ಅಂತ ನನಗ್ ಗೊತ್ತು. ಆಸೆನೇ ದುಃಖಕ್ ಮೂಲ. ನಿಮ್ ಭಾವನ್ ಬುದ್ಧಿ ಮನ್ಸು ನಿನಗ್ ಗೊತ್ತಲ್ವಾ? ನೀನ್ ಅವ್ರನ್ನ ಇಷ್ಟಪಟ್ರು, ಬಲವಂತವಾಗಿ ಅವರಿಂದ ನನ್ನನ್ನು ದೂರ ಮಾಡಿದ್ರು, ಅವ್ರು ನಿನ್ನ ಮದ್ವೆ ಮಾಡ್ಕೋತಾರಾ? ಅತ್ತೆಯವ್ರು ಹಾಕಿದ ಗೆರೆನ ಕೈಲಾಶ್ ಅವ್ರು ಮೀರ್ತಾರೆ ಅನ್ಕೊಂಡಿದ್ಯಾ?
ನಮ್ ಮದ್ವೆಗ್ ಮುಂಚೆ ನಿನ್ಗೆ ವಿಷ್ಣು ಮೇಲೆ ಇದ್ದಿದ್ ಪ್ರೀತಿ ಇಲ್ಲಿಗ್ ಬಂದ್ಮೇಲೆ ಹೋಯ್ತು ಅಂದ್ರೆ ಏನರ್ಥ? ನಿನ್ ಆಸೆ. ಚಿಕ್ಕಪ್ಪ ಚಿಕ್ಕಮ್ಮ ಆಸೆನ ಅನುಭವಿಸೋದಕ್ಕೆ ಅತಿ ಆಸೆ ಪಟ್ಟು ನಿಂಗೇನೇನೋ ಹೇಳ್ಕೊಟ್ಟು ನಿನ್ ತಲೆಯಲ್ಲಿ ತುಂಬಿದ್ದಾರೆ. ಆದ್ರೆ ಇದೆಲ್ಲ ಸಾಧ್ಯನಾ? ನೀನೇ ಹೇಳು. ನಾನ್ ನೀನ್ ಮಾಡಿದ ಕೆಲ್ಸಕ್ಕೆ ಕೋಪ ಮಾಡ್ಕೊಂಡಿದ್ದೀನಿ ಬಿಟ್ರೆ ನಿನ್ ಮೇಲೆ ಯಾವ ಕೋಪನೂ ನನ್ಗಿಲ್ಲ. ನೀನ್ ಯಾವಾಗ ನನ್ನ ಅಕ್ಕ ಅಂತ ಕರೆದ್ಯೋ ಅವತ್ತೇ ನೀನ್ ನನ್ಗೆ ಪ್ರಿಯನ್ ಸಮಾನ ಆಗೋಗಿದ್ಯಾ. ನನ್ ತಂಗಿ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳ್ತಿದ್ದೀನಿ. ನಮ್ಮನ್ ಪ್ರೀತಿ ಮಾಡೋರು ಗಂಡಾಗ್ ಸಿಗೋದ್ಕಿಂತ ಮೀರ್ದಂಥ ಐಶ್ವರ್ಯ ಇನ್ನೊಂದಿಲ್ಲ. ವಿಷ್ಣು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಕಷ್ಟನೆಲ್ಲ ಅವ್ರು ತಗೊಂಡು ನಿನ್ಗೆ ಸಂತೋಷ ಮಾತ್ರ ಕೊಡ್ತಾರೆ. ಓದ್ಕೊಂಡ್ರೆ ಜ್ಞಾನ ಬರುತ್ತೆ, ಬುದ್ಧಿವಾದ ಹೇಳಿದ್ರೆ ಸಂಸ್ಕಾರ ಗೊತ್ತಾಗತ್ತೆ. ಅದೇ ಪ್ರೀತಿ ಮಾಡೋರ್ ಜೊತೆಗಿದ್ರೆ ಜೀವನ ಎಲ್ಲ ಸುಖವಾಗಿರ್ಬೋದು ಅನ್ನೋ ಧೈರ್ಯ ಇರತ್ತೆ. ಆ ಧೈರ್ಯನ ನಿನ್ಗೆ ವಿಷ್ಣು ಕೊಡ್ತಾರೆ. ಬೆಲೆ ಬಾಳುವಂತ ಆಸ್ತಿ ಮುಂದೆ ಬೆಲೆ ಕಟ್ಟಲಾಗದ ಪ್ರೀತಿನೇ ತುಂಬಾ ಮುಖ್ಯ. ಅತ್ತೆ ಅವ್ರಿಗೆ ಹೇಳಿ ನನ್ ಒಡವೆನೆಲ್ಲ ನಿನ್ಗೋಸ್ಕರ ತಗೊಂಡ್ ಬಂದಿದ್ದೀನಿ, ತಗೋ. ಆಮೇಲೆ ನಿನ್ ಭವಿಷ್ಯದಲ್ಲಿ ಯಾವ ತೊಂದ್ರೆನೂ ಬರ್ದೇ ಇರೋ ಹಾಗೆ ಕೈಲಾಶ್ ಅವ್ರಿಗೆ ಹೇಳಿ ನಿನ್ ಹೆಸರಲ್ಲಿ ದುಡ್ಡನ್ನ ಫಿಕ್ಸ್ಡ್ ಡಿಪಾಸಿಟ್ ಮಾಡಿಸ್ತೀನಿ. ನಿನ್ ಅಕ್ಕನಾಗ್ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೋ. ನಾನ್ ವಿಷ್ಣುನೇ ಮದ್ವೆ ಆಗ್ತೀನಕ್ಕ. ಇಷ್ಟು ದಿನ ಬುದ್ಧಿ ಇಲ್ದೇ ಇರೋರ್ ತರ ನಿನಗೂ ಎಲ್ರಿಗೂ ತೊಂದರೆ ಕೊಟ್ಟೆ. ನನ್ನನ್ನು ಕ್ಷಮಿಸಕ್ಕ. ನಮ್ಮ ಮಧ್ಯೆ ಕ್ಷಮೆ ಎಲ್ಲ ಯಾಕಮ್ಮ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.